ಖ್ಯಾತ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಆಗಿದೆ. ಮನೆಯ ಒಳಗೆ ನುಗ್ಗಿದಂಥ ಕಳ್ಳ ಬಾಲಿವುಡ್ ನಟನಿಗೆ ಚಾಕುವಿನಿಂದ ಇರಿದಿದ್ದಾನೆ. 6 ಬಾರಿ ಚಾಕುವಿನಿಂದ ಇರಿದಿದ್ದಾನೆ ದುಷ್ಕರ್ಮಿ. ಸದ್ಯ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಸೈಫ್ ಅಲಿ ಖಾನ್ಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಂಕಿತ 4ರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಸೈಫ್ ಮನೆಗೆ ಈಗಾಗಲೇ ಎಫ್ಎಸ್ಎಲ್ ತಂಡ ಭೇಟಿಯನ್ನ ಕೊಟ್ಟಿದೆ, ಪರಿಶೀಲನೆಯನ್ನ ಮಾಡ್ತಾ ಇದೆ. ಮಧ್ಯರಾತ್ರಿ 2:18 ಸುಮಾರಿಗೆ ಏಕಾಏಕಿ ಸೈಫ್ ಅಲಿ ಖಾನ್ರ ಮನೆಯ ಒಳಗೆ ನುಗ್ಗಿದಂತಹ ದುಷ್ಕರ್ಮಿ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. 6 ಬಾರಿ ಚಾಕುವಿನಿಂದ ಇರಿದಿದ್ದಾನೆ. ಆ ನಂತರದಲ್ಲಿ ಸೈಫ್ ಅಲಿ ಖಾನ್ ಅವರನ್ನ ಲೀಲಾವತಿ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗುತ್ತೆ. ಕೆಲವೇ ಕ್ಷಣಗಳ ಹಿಂದೆ ಅವರಿಗೆ ನ್ಯೂರೋ ಸರ್ಜರಿ ಕೂಡ ಮಾಡಲಾಗಿದೆ. ಪ್ರಾಣಾಪಾಯದಿಂದ ಸೈಫ್ ಅಲಿ ಖಾನ್ ಅವರು ಪಾರಾಗಿದ್ದಾರೆ ಅನ್ನುವುದು ಸದ್ಯಕ್ಕಿರುವಂತಹ ಮಾಹಿತಿ. ಮನೆ ಒಳಗೆ ನುಗ್ಗಿದಂತಹ ದುಷ್ಕರ್ಮಿ 6 ಬಾರಿ ಸೈಫ್ ಅಲಿ ಖಾನ್ ಅವರಿಗೆ ಇರಿದಿದ್ದಾನೆ. ಬಟ್ ಇಡೀ ಪ್ರಕರಣದಲ್ಲಿ ಅನುಮಾನ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಬಾಂದ್ರಾ ವೆಸ್ಟ್ ನಲ್ಲಿರುವಂತಹ ಸದ್ಗುರು ಶರಣ್ ಅಪಾರ್ಟ್ಮೆಂಟ್ ನಲ್ಲಿ ಸೈಫ್ ಅಲಿ ಖಾನ್ ವಾಸ ಇದ್ರು. ಆ ಮನೆಯನ್ನ ಅಪಾರ್ಟ್ಮೆಂಟ್ ನ ಗಮನಿಸ್ತಾ ಇದ್ದೀನಿ. 24 ಗಂಟೆಯೂ ಸೆಕ್ಯೂರಿಟಿ ಇರುವಂತಹ ಅಪಾರ್ಟ್ಮೆಂಟ್ ಅದು. ಸುತ್ತಲೂ ಸಿಸಿ ಕ್ಯಾಮೆರಾ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ಆಗಂತುಕ ಏಕಾಏಕಿ ಅಪಾರ್ಟ್ಮೆಂಟ್ ನ ಒಳಗಡೆ ನುಗ್ಗಿದ್ದ ಹೇಗೆ? ಹಾಗಾದ್ರೆ ಅಪಾರ್ಟ್ಮೆಂಟ್ ಒಳಗಿದ್ದವರೇ, ಬೇರೆ ಯಾವುದೋ ಫ್ಲಾಟ್ ನಲ್ಲಿದ್ದವರು, ಯಾರಾದ್ರೂ ಒಳಗಿದ್ದವರು ಪರಿಚಿತರು ಈ ಕೃತ್ಯವನ್ನ ಮಾಡಿದ್ರ? 7ನೇ ಫ್ಲೋರ್ ನಲ್ಲೇ ಸೈಫ್ ಅಲಿ ಖಾನ್ ಅವರ ಮನೆ ಇದೆ. ಅಲ್ಲಿ ನುಗ್ಗಿದ್ರೇನೆ ಅವ್ರ ಮೇಲೆ ಅಟ್ಯಾಕ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಆತನಿಗೆ ಸಿಕ್ಕಿದ್ ಹೇಗೆ? ಪರಿಚಿತರಿಂದಲೇ ಇಂಥ ಕೃತ್ಯ ಆಯ್ತಾ, ಅಥವಾ ಆ ಸೊಸೈಟಿಯ ಅಪಾರ್ಟ್ಮೆಂಟ್ ಒಳಗಿದ್ದವರಿಂದ ಈ ಕೃತ್ಯ ಆಯ್ತಾ? ಇಂತಹ 10 ಅನುಮಾನಗಳಿದ್ದಾವೆ. ಈಗಾಗಲೇ ಪೊಲೀಸರ ಟೀಮ್ ಸೈಫ್ ಅಲಿ ಖಾನ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಅಲ್ಲಿರುವಂತಹ ಮನೆ ಕೆಲಸದವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಸೈಫ್ ಅಲಿ ಖಾನ್ ಪತ್ನಿ ಕರೀನಾ ಕಪೂರ್ ಹಾಗೆ ಎಲ್ಲ ಕುಟುಂಬಸ್ಥರು ಲೀಲಾವತಿ ಆಸ್ಪತ್ರೆಗೆ ತೆರಳಿದ್ದಾರೆ. ಕತ್ತು ಹಾಗೆ ಬೆನ್ನಿನ ಭಾಗಕ್ಕೆ ಚಾಕುವಿನಿಂದ ಇರಿಯಲಾಗಿದೆ ಎನ್ನುವಂತಹ ಮಾಹಿತಿ. ಇನ್ನು ಬೆನ್ನಿಗೆ ಇರಿಯುವಂತಹ ಸಂದರ್ಭದಲ್ಲಿ ಆ ಚಾಕುವಿನಿಂದ ಏನ್ ಇರಿಯಲಾಗಿತ್ತು, 2 ರಿಂದ 3 ಇಂಚು ಚಾಕು ಅದು ಕಟ್ಟಾಗಿ ಸೈಫ್ ಅಲಿ ಖಾನ್ ಅವರ ದೇಹದಲ್ಲಿ ಸಿಕ್ಕಾಕೊಂಡಿತ್ತು. ಅದನ್ನ ನ್ಯೂರೋ ಸರ್ಜರಿ ಮಾಡಿ ತೆಗೆಯಲಾಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ. ಲೀಲಾವತಿ ಆಸ್ಪತ್ರೆಯಲ್ಲಿ ನ್ಯೂರೋ ಸರ್ಜರಿ ಸಕ್ಸಸ್ಫುಲ್ ಆಗಿದೆ. ಸೈಫ್ ಅಲಿ ಖಾನ್ ಅವರಿಗೆ ಯಾವುದೇ ಪ್ರಾಣಾಪಾಯವಿಲ್ಲ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು. ಇತ್ತೀಚೆಗಷ್ಟೇ ಬಾಬಾ ಸಿದ್ದಿಕಿ ಅವರ ಮೇಲೆ ಅಟ್ಯಾಕ್ ಆಗಿತ್ತು. ಅವರನ್ನ ಶೂಟ್ ಮಾಡಿ ಹಂತಕರು ಕೊಂದು ಬಿಸಾಕಿದ್ರು. ಈಗ ಸೈಫ್ ಅಲಿ ಖಾನ್ ಅವರ ನಿವಾಸದ ಮೇಲೆ ಅಟ್ಯಾಕ್ ಆಗಿದೆ. ಹೀಗಾಗಿನೇ ಆತಂಕ ಬಹುವಾಗಿ ಕಾಡ್ತಾ ಇದೆ. ಅಷ್ಟೆಲ್ಲ ಸೆಕ್ಯೂರಿಟಿ ಇದ್ದಂತಹ ಸಂದರ್ಭದಲ್ಲೂ ಈ ಅಪಾರ್ಟ್ಮೆಂಟ್ಗೆ, ಸೈಫ್ ಅಲಿ ಖಾನ್ ಅವರು ವಾಸ ಇರುವಂತಹ ಅಪಾರ್ಟ್ಮೆಂಟ್ಗೆ ಆಗಂತುಕ ನುಗ್ಗಿದ್ ಹೇಗೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ರಾತ್ರಿ 2:18 ಸುಮಾರಿಗೆ ಆಗಿರುವಂತಹ ಅಟ್ಯಾಕ್ ಇದು. ಆ ನಂತರದಲ್ಲಿ ತಕ್ಷಣ ಸೈಫ್ ಅಲಿ ಖಾನ್ ಅವರನ್ನ ನೇರವಾಗಿ ಲೀಲಾವತಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿತ್ತು. ಮನೆ ಒಳಗಡೆ ಬಂದಂತಹ ಆಗಂತುಕ ಯಾರಿದ್ದಾನೆ, ಮೊದಲಿಗೆ ಮನೆ ಕೆಲಸದವರ ಜೊತೆ ಆರ್ಗ್ಯುಮೆಂಟ್ಗೆ ಇಳಿದಿದ್ದಂತೆ. ಅದಾದ ನಂತರ ಸೈಫ್ ಅಲಿ ಖಾನ್ ಮಧ್ಯಪ್ರವೇಶ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಘಟನೆ ನಡೆದಂತಹ ಸಂದರ್ಭದಲ್ಲಿ ಕರೀನಾ ಕಪೂರ್ ಹಾಗೆ ಸೈಫ್ ಹಾಗೆ ಕರೀನಾರ 2 ಮಕ್ಕಳು ಕೂಡ ಮನೆಯಲ್ಲಿದ್ರು ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ 7 ತಂಡಗಳನ್ನ ರಚನೆ ಮಾಡಿದ್ದಾರೆ ಮುಂಬೈ ಪೊಲೀಸರು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. 7 ತಂಡಗಳು ವಿವಿಧ ಆಂಗಲ್ ನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡ್ತಾ ಇವೆ. ಬಂದಂಥವರು ಯಾರು? ಸೈಫ್ ಅಲಿ ಖಾನ್ ಕುಟುಂಬಕ್ಕೆ ಮೊದಲೇ ಪರಿಚಯವಿದ್ದವರ? ಇಲ್ಲ ಅಂತಂದ್ರೆ ಅವ್ರಿಗೆ ಇಷ್ಟು ಈಸಿಯಾಗಿ ಮನೆ ಒಳಗೆ ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು? 24 ಗಂಟೆಯೂ ಸೆಕ್ಯೂರಿಟಿ ಇರುವಂತಹ ಅಪಾರ್ಟ್ಮೆಂಟ್, ಸೆಕ್ಯೂರಿಟಿ ಗಾರ್ಡ್ಗಳ ಕಣ್ತಪ್ಪಿಸಿ ಯಾರೂ ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಹೀಗಿಂತಹ ಸಂದರ್ಭದಲ್ಲಿ ಈ ಆಗಂತುಕ ಮನೆಯ ಒಳಭಾಗಕ್ಕೆ ನುಗ್ಗಿದ್ ಹೇಗೆ? ಇಂತಹ 10 ಅನುಮಾನಗಳಿದ್ದಾವೆ. ಆ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಇರುವಂತಹ ಬೇರೆ ಯಾರಾದ್ರೂ ನಿವಾಸಿಗಳು ಈ ಕೃತ್ಯವನ್ನ ಎಸಗಿದ್ರ? ಅವರ ಉದ್ದೇಶ ದರೋಡೆ ಮಾಡೋದೇ ಆಗಿತ್ತಾ? ಸೈಫ್ ಅಲಿ ಖಾನ್ ಅವರ ಟೀಮ್ ಕೊಟ್ಟಿರುವಂತ ಮಾಹಿತಿ ಇದು. ದರೋಡೆ ಮಾಡೋಕ್ ಬಂದಿದ್ರು ಅಂತ ಹೇಳಿ. ಆದ್ರೆ ಘಟನೆಯನ್ನ ಗಮನಿಸಿದಾಗ ದರೋಡೆ ಮಾಡೋಕ್ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಬೇರೆ ಯಾವುದೋ ಉದ್ದೇಶಕ್ಕೆ ಸೈಫ್ ಅಲಿ ಖಾನ್ ಅವರ ಮೇಲೆ ಅಟ್ಯಾಕ್ ಆದ ಹಾಗೆ ಕಾಣಿಸ್ತಾ ಇದೆ. ಆ ರೀತಿಯಾದಂತಹ ಅನುಮಾನಗಳನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸೈಫ್ ಅಲಿ ಖಾನ್ ಅವರ ಬೆನ್ನುಹುರಿ ಬಳಿ ಆಳವಾದಂತಹ ಗಾಯ ಆಗಿದೆ. ಆ ಚಾಕುವಿನ ಪೀಸ್ ಅಲ್ಲೇ ಸಿಕ್ಕಾಕೊಂಡಿದ್ದು 2 ರಿಂದ 3 ಇಂಚು ಚಾಕು ಕಟ್ಟಾಗಿ ಅವರ ದೇಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅದನ್ನ ನ್ಯೂರೋ ಸರ್ಜರಿ ಮಾಡಿ ತೆಗೆಯಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಮತ್ತೊಂದು ಕಡೆ ಕತ್ತಿನ ಭಾಗಕ್ಕೂ ಕೂಡ ಚಾಕುವಿನಿಂದ ಇರಿಯಲಾಗಿದೆ. ಸಾಕಷ್ಟು ರಕ್ತಸ್ರಾವ ಆಗಿತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿ ಇದೆ.
ಸದ್ಯ ಲೀಲಾವತಿ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರು ಸೈಫ್ ಅಲಿ ಖಾನ್ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾನಿಟರ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಸೈಫ್ ಅಲಿ ಖಾನ್ ಅವರಿಗೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯವಿಲ್ಲ. ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಲೀಲಾವತಿ ಆಸ್ಪತ್ರೆಯ ವೈದ್ಯರು ನೀಡ್ತಿದ್ದಾರೆ. ಮತ್ತೊಂದು ಕಡೆ ಪೊಲೀಸರ 7 ತಂಡವನ್ನ ರಚನೆ ಮಾಡಲಾಗಿದೆ. ಆ 7 ಟೀಮ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ತನಿಖೆಯನ್ನ ಚುರುಕುಗೊಳಿಸಿದೆ. ಮತ್ತೊಂದು ಕಡೆ ರಾಜಕೀಯವಾಗಿಯೂ ಹಾಗೆ ಸಿನಿಮಾ ನಟರಿಂದಲೂ ಕೂಡ ಸಾಕಷ್ಟು ಆತಂಕ ಆಘಾತ ವ್ಯಕ್ತವಾಗ್ತಾ ಇದೆ. ಮುಂಬೈನಲ್ಲಿ ಏನಾಗ್ತಾ ಇದೆ, ಇಷ್ಟೊಂದು ಅರಾಜಕತೆನ ಯಾರು ಮನೆಗೆ ಬೇಕಾದ್ರೂ ಹಾಗಾದ್ರೆ ನುಗ್ಗಬಹುದಾ ಅನ್ನುವಂತಹ ಪ್ರಶ್ನೆಗಳನ್ನ ಸೋಷಿಯಲ್ ಮೀಡಿಯಾ ಮೂಲಕ ಹಲವು ನಟರು ಹಲವು ರಾಜಕಾರಣಿಗಳು ಮಾಡ್ತಿದ್ದಾರೆ. ಇಷ್ಟೆಲ್ಲ ಸೆಕ್ಯೂರಿಟಿ ಇರುವಂತಹ ಮನೆ ಒಳಗೆ ನುಗ್ತಾರೆ. ಬಾಲಿವುಡ್ನ ಒಬ್ಬ ಸ್ಟಾರ್ ನಟ ಸೈಫ್ ಅಲಿ ಖಾನ್, ಇಡೀ ಫ್ಯಾಮಿಲಿಯೇ ನಟರ ಫ್ಯಾಮಿಲಿ ಅದು. ಅಂಥ ನಟನ ಮನೆಗೆ ನುಗ್ಗಿ ಚಾಕುವಿನಿಂದ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಹಾಗಾದ್ರೆ ಭದ್ರತೆ ಇಲ್ವಾ ಮುಂಬೈನಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿದ್ದಾರೆ. ಬಟ್ ಪೊಲೀಸರಿಗಿರುವಂತಹ ಬಲವಾದ ಅನುಮಾನ ಏನು ಅಂದ್ರೆ ಈ ಕೃತ್ಯ ಯಾರೋ ಹೊರಗಡೆಯಿಂದ ಬಂದವರಿಂದ ಆಗಿಲ್ಲ. ಆ ಬಿಲ್ಡಿಂಗ್ ನ ಒಳಗಿರುವವರೇ ಯಾರೋ ಪರಿಚಿತರೇ. ಸೈಫ್ ಅಲಿ ಖಾನ್ ಅವರ ಮನೆ ಎಲ್ಲಿದೆ, ಸೈಫ್ ಅಲಿ ಖಾನ್ ಅವರು ಯಾವ ಫ್ಲೋರ್ ನಲ್ಲಿ ವಾಸ ಮಾಡ್ತಿದ್ದಾರೆ, ಸೈಫ್ ಅಲಿ ಖಾನ್ ಅವರ ರೂಮ್ ಯಾವುದು, ಇದೆಲ್ಲದರ ಬಗ್ಗೆ ಪೂರ್ಣವಾದಂತಹ ಮಾಹಿತಿ ಇದ್ದಂತಹ ವ್ಯಕ್ತಿಯೇ ಈ ಕೃತ್ಯವನ್ನ ಎಸಗಿರುವಂತಹ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸುತ್ತಿದ್ದಾರೆ. ದರೋಡೆಕೋರ ನುಗ್ದ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಘಟನೆಯನ್ನ ಗಮನಿಸಿದಾಗ ದರೋಡೆಗಾಗಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ ಅನ್ನುವಂಥ ಅನುಮಾನವೂ ಕೂಡ ಬಲವಾಗಿ ವ್ಯಕ್ತವಾಗ್ತಾ ಇದೆ. ಈ ಮನೆಯಲ್ಲಿ ಸೈಫ್ ಅಲಿ ಖಾನ್, ಅವರ ಪತ್ನಿ ನಟಿ ಕರೀನಾ ಕಪೂರ್, ಹಾಗೆಯೇ ಅವರ 2 ಮಕ್ಕಳು ವಾಸ ಇದ್ರು. ಎಲ್ಲರೂ ಮನೆಯಲ್ಲಿರುವಂತಹ ಸಂದರ್ಭದಲ್ಲೇ ಬಂದಂಥ ಆಗಂತುಕ ಈ ರೀತಿ ಅಟ್ಯಾಕ್ ಅನ್ನ ಮಾಡಿದ್ದಾನೆ, ದಾಳಿಯನ್ನ ಮಾಡಿದ್ದಾನೆ. ಸದ್ಯ ಸೈಫ್ ಅಲಿ ಖಾನ್ ಅವರಿಗೆ ಲೀಲಾವತಿ ಹಾಸ್ಪಿಟಲ್, ಮುಂಬೈನ ಪ್ರತಿಷ್ಠಿತ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.